ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. 2026-27ನೇ ಸಾಲಿನ ಕರ್ನಾಟಕದ ಬಜೆಟ್ ಮಂಡನೆ ಆರಂಭವಾಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಎಷ್ಟು ಲಾಭ ಸಿಗ್ತಾ ಇದೆ ಮತ್ತು ಯಾವ ರೀತಿ ಹೊಸದಾಗಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಸಾಲ ಮನ್ನಾ ಬಗ್ಗೆ ಸಿಎಂ ಅವರು ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಕರ್ನಾಟಕದ ಬಜೆಟ್ 2026-27ನೇ ಸಾಲಿನ ಒಂದು ಕರ್ನಾಟಕದ ಬಜೆಟ್ ಆಗಿರುವ ಕಾರಣಗಳಿಂದ ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಸಿಗ್ತಾ ಇದೆ ಸಹಾಯ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಸಿಎಂ ಅವರು ಯಾವಾಗ ಆರಂಭಿಸ್ತಾ ಇದ್ದಾರೆ, ಈ ಒಂದು ಬಜೆಟ್ ಮಂಡನೆಯನ್ನು ಯಾವಾಗ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇವಾಗ ಫೆಬ್ರವರಿ ತಿಂಗಳು, ಈ ಒಂದು ಫೆಬ್ರವರಿ ತಿಂಗಳು ಮುಗಿದು ಮುಂದಿನ ತಿಂಗಳಲ್ಲಿ, ಹೌದು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆರಂಭವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ರೈತ ಕ್ಷೇತ್ರಕ್ಕೆ ಏನೆಲ್ಲ ಒಲವನ್ನು ನೀಡ್ತಾ ಇದ್ದಾರೆ, ಯಾವ ಒಂದು ರೈತರಿಗೆ ಒಂದು ಯೋಜನೆ ಲಾಭ ಸಿಗುತ್ತದೆ ಮತ್ತು ರೈತರ ಒಂದು ಸಾಲ ಮನ್ನಾ ಆಗುತ್ತದೆಯಾ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ. ಸ್ನೇಹಿತರೆ, 2026-27ನೇ ಕರ್ನಾಟಕದ ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಎಷ್ಟು ಲಾಭಗಳು ಮತ್ತು ಯಾವ ಹೊಸ ಯೋಜನೆಗಳನ್ನು ತರ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಕೃಷಿ ಕ್ಷೇತ್ರಕ್ಕೆ ವಿಶೇಷ ಒತ್ತು. ಈ ವರ್ಷದ ಬಜೆಟ್ನಲ್ಲಿ ಕೃಷಿ, ಪಶುಪಾಲನೆ, ಹಾಲು ಉತ್ಪಾದನೆ ಮತ್ತು ನೀರಾವರಿ ಹಾಗೆ ಬೆಳೆ ವಿಮೆ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ಮತ್ತು ಸಾಲ ಮನ್ನಾ ಮಾಡುವ ವಿಶೇಷ ಆದ್ಯತೆಯನ್ನು ಕೂಡ ತಿಳಿಸಿದ್ದಾರೆ. ಸರ್ಕಾರ ಹೇಳಿರುವ ಮುಖ್ಯ ಉದ್ದೇಶ ರೈತರ ಆದಾಯ ಹೆಚ್ಚಿಸುವುದು ಮತ್ತು ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು, ಹವಾಮಾನ ಹಾನಿಯಾದ ರಕ್ಷಣೆಯನ್ನು ಕೂಡ ಒದಗಿಸುವುದು ಇಲ್ಲಿ ಸರ್ಕಾರದ ಕೆಲಸವಾಗಿದೆ. ಇದು ಕೃಷಿ ಕ್ಷೇತ್ರಕ್ಕೆ ಒತ್ತನ್ನು ಕೂಡ ನೀಡ್ತಾ ಇದ್ದಾರೆ. ಯಾವ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಹೊಸದಾಗಿ ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ಬಜೆಟ್ ಮಂಡನೆಯಲ್ಲಿ ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತಂದು ಮತ್ತು ಯಾವ ಯೋಜನೆಗೆ ಒಲವನ್ನು ನೀಡ್ತಾ ಇದ್ದಾರೆ, ಈಗ ಇರುವ ಯೋಜನೆಗಳಿಗೆ ಎಷ್ಟು ಒತ್ತನ್ನು ಕೂಡ ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಪಿಎಂ ಕಿಸಾನ್ ಯೋಜನೆಯನ್ನು ಬಲಪಡಿಸ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ನೇರ ಹಣಕಾಸು ಸಹಾಯ ನೀಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಮುಂದುವರಿಯುತ್ತದೆ. ಬಾಕಿ ಉಳಿರುವ ಹಣ ಮತ್ತು ಬಿಡುಗಡೆ ಆಗದಿರುವ ಕಂತುಗಳು ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಈ ಒಂದು ಕೇಂದ್ರದಿಂದ ರಾಜ್ಯಕ್ಕೆ ಬಂದು ರೈತರಿಗೆ ತಲುಪಲಿದೆ. ಇವಾಗ 2026-27ನೇ ಕೇಂದ್ರ ಬಜೆಟ್ ನಲ್ಲಿ ಹಣಕಾಸು ಮಂಡನೆ ಮಾಡುವ ಸಿಎಂ ಸಿದ್ದರಾಮಯ್ಯ ಅವರು ಏನ್ ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ, ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಕೂಡ ಮುಂದುವರಿಸಲಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಮತ್ತು ಹೈ ಮೌಲ್ಯದ ಬೆಳೆಗಳಿಗೆ ಉತ್ತೇಜನ. ಸ್ನೇಹಿತರೆ, ಇಲ್ಲಿ ಸಿಎಂ ಅವರು 2026-27ನೇ ಬಜೆಟ್ ನಲ್ಲಿ ಹೈ ಮೌಲ್ಯದ ಬೆಳೆಗಳ ಉತ್ತೇಜನ ಕೂಡ ನೀಡ್ತಾ ಇದ್ದಾರೆ ಅಂತೆ. ಈ ಒಂದು ಬಜೆಟ್ ನಲ್ಲಿ ತೇಗು, ಗೋಡಂಬಿ, ಕೋಕೋ ಮುಂತಾದ ಹೈ ಮೌಲ್ಯ ಬೆಳೆಗಳಿಗೆ ಉತ್ತೇಜನ ನೀಡ್ತಾ ಇದ್ದಾರೆ. ಮಾರುಕಟ್ಟೆ ಸಂಪರ್ಕ ಮತ್ತು ಸಂಸ್ಕರಣೆ ಘಟಕದಲ್ಲಿ ನೆರವು ನೀಡ್ತಾ ಇದ್ದಾರೆ. ರಫ್ತು ಅವಕಾಶಗಳಿರುತ್ತದೆ. ಇದರಿಂದ ರೈತರಿಗೆ ಯಾವುದೇ ಒಂದು ಸಮಸ್ಯೆಗಳು ಇರೋದಿಲ್ಲ. ಅವರು ಆಮದು ಮಾಡ್ಕೋಬೇಕಂದ್ರು, ರಫ್ತು ಮಾಡ್ಬೇಕಂದ್ರು ಇಲ್ಲಿ ಅವಕಾಶಗಳು ಇರುತ್ತದೆ. ರೈತರ ಆದಾಯವನ್ನು ಹೆಚ್ಚಿಸುವುದಕ್ಕೆ ದೊಡ್ಡ ಒಂದು ಗುರಿ ಆಗ್ತಾ ಇದೆ ಈ ಒಂದು ಕೇಂದ್ರ ಬಜೆಟ್. ಮತ್ತು ಪಶು ಸಂಗೋಪನಾ ಮತ್ತು ಡೈರಿ ಅಭಿವೃದ್ಧಿ. ಸ್ನೇಹಿತರೆ, ಇಲ್ಲಿ 2026-27ನೇ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಶು ಸಂಗೋಪನಾದ್ದು ಕೂಡ ಕುರಿತು ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಹಾಲು ಉತ್ಪಾದನೆಗೆ ಬೆಂಬಲ, ಹೈಬ್ರಿಡ್ ಜಾತಿಯ ಶಿಶುಗಳ ಪ್ರೋತ್ಸಾಹ ಮತ್ತು ಪಶು ಚಿಕಿತ್ಸಾ ಕೇಂದ್ರಗಳ ಸುಧಾರಣೆ, ಇದು ರೈತರಿಗೆ ಕೃಷಿಯ ಜೊತೆಗೆ ಹೆಚ್ಚುವರಿ ಆದಾಯವನ್ನು ಒದಗಿಸುವ ಒಂದು ಯೋಜನೆ ಆಗುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಯೋಜನೆ ಯಾವುದು ಅಂದ್ರೆ ಸಾಲ ಮನ್ನಾ. ಇದು ಸಾಲ ಮನ್ನಾ ಅನ್ನೋದು ಬಹಳಷ್ಟು ರೈತರಿಗೆ ಒಂದು ಎದುರಾಗಿರುವ ಪ್ರಶ್ನೆ ಆಗಿದೆ. ಕೇಂದ್ರ ಬಜೆಟ್ ನಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಬಹಳಷ್ಟು ಜನರು ಕೂಡ ಕಾದು ಕೂತಿದ್ರು. ಆದ್ರೆ ಆ ಒಂದು ಕೇಂದ್ರ ಬಜೆಟ್ ನಲ್ಲಿ ಯಾವುದೇ ರೀತಿ ಸಾಲ ಮನ್ನಾ ಬಗ್ಗೆ ಮಾತನಾಡಲಿಲ್ಲ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು. ಆದರೆ ನಮ್ಮ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರು ಏನ್ ತಿಳಿಸ್ತಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರದ ರೈತರಿಗೆ ಸಾಲ ಮನ್ನಾ ಈ ಸರಿ ನಡೆಯುತ್ತಾ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಏಕೆಂದ್ರೆ ಬಹಳಷ್ಟು ರೈತರ ನಿರೀಕ್ಷೆಯಲ್ಲಿದ್ದಾರೆ ಈ ಒಂದು ಸಾಲ ಮನ್ನಾ ನಡೆಯುತ್ತಾ. ಸ್ನೇಹಿತರೆ, ಬಹಳಷ್ಟು ರೈತ ಶಾಸಕರು ಮತ್ತು ರೈತ ಮುಖಂಡರು ಮತ್ತು ರೈತರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ, ಈ ಒಂದು ಸಾಲ ಮನ್ನಾ ಮಾಡಿ ಅಂತ. ಆದರೆ 2026-27ನೇ ಕೇಂದ್ರ ಬಜೆಟ್ ನಲ್ಲಿ
ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಾಲ ಮನ್ನಾ ಮಾಡ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈ ಬಜೆಟ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಹೊಸ ಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡ್ತಾರಾ ಅಂತ ಕೂಡ ನೋಡಬೇಕಾಗಿದೆ. ಸರ್ಕಾರಿ ಬ್ಯಾಂಕ್ ಅಥವಾ ಕೃಷಿ ಕ್ರೆಡಿಟ್ ಮೂಲಕ ಈ ಒಂದು ಸಾಲ ಮನ್ನಾ ಆಗುತ್ತಾ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ಎಷ್ಟೋ ಒಂದು ಸಾಲಗಳು ರೈತರ ಒಂದು ಕೈ ಕಟ್ಟಿದಂತಿದೆ. ಈ ಒಂದು ಸಾಲ ಮನ್ನಾ ಮಾಡಿದ್ರೆ ಎಷ್ಟೋ ರೈತರಿಗೆ ಖುಷಿ ಆಗುತ್ತದೆ. ಈ ಒಂದು ಸಾಲ ಮನ್ನಾ ಮಾಡ್ತಾರಾ ಅಂತ ಕೂಡ ನಾವು ರಾಜ್ಯ ಸರ್ಕಾರದ 2026-27ನೇ ಬಜೆಟ್ ನಲ್ಲಿ ಕೂಡ ಕಾದು ನೋಡಬೇಕಾಗಿದೆ. ಏಕೆಂದ್ರೆ ಈ ಒಂದು ಸಾಲ ಮನ್ನಾ ಮಾಡಿದ್ರೆ ಎಷ್ಟೋ ರೈತರಿಗೆ ಒಂದು ಖುಷಿ ಆಗುವಂತಹ ವಿಚಾರ ಇಲ್ಲಿದೆ. ಸ್ನೇಹಿತರೆ, ಇಲ್ಲಿ ನೀರಾವರಿ ಯೋಜನೆ ಕೂಡ ಬಹಳಷ್ಟು ರೈತರಿಗೆ ಒಂದು ಅಭಿವೃದ್ಧಿ ತರುವಂತಹ ಯೋಜನೆಗಳಾಗಿದ್ದಾವೆ. ಜಲಾಶಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಮೈಕ್ರೋ ಇರಿಗೇಷನ್ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ನೀರಿನ ಕೊರತೆ ಇರುವ ಜಿಲ್ಲೆಗಳಿಗೆ ಬಹಳಷ್ಟು ನೀರಿನ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಸಿಎಂ ಅವರು ಮತ್ತು ಬೆಳೆ ವಿಮೆ ಅನ್ನು ಕೂಡ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಸಿಗಲು ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆಯನ್ನು ಹೆಚ್ಚಿಸಲು ಒತ್ತನ್ನು ಕೂಡ ನೀಡ್ತಾ ಇದ್ದಾರೆ. ಹವಾಮಾನ ಆಧಾರಿತ ವಿಮೆ ಮತ್ತು ಪರಿಹಾರ ವಿತರಣೆ ವೇಗ ಹೆಚ್ಚಾಗುವುದು, ಹೆಚ್ಚಿನ ಬೆಳೆಗಳಿಗೆ ಒಳಪಡಿಸುವ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ಕೂಡ ಬಹಳಷ್ಟು ರೈತರಿಗೆ ಉಪಯುಕ್ತವಾಗುವಂತಹ ಯೋಜನೆಗಳಾಗಿದ್ದಾವೆ. ರಾಜ್ಯ ಬಜೆಟ್ ನಲ್ಲಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ರಾಜ್ಯ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಈ ಒಂದು ಘೋಷಣೆ ಮಾಡುವಾಗ ರೈತರಿಗೆ ಎಷ್ಟು ಲಾಭ ತರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ಮಾರ್ಚ್ ತಿಂಗಳಲ್ಲಿ ಮುಂಬರುವ ಮಾರ್ಚ್ ತಿಂಗಳ ಬರುವ ತನಕ ನಾವು ಕಾದು ನೋಡಬೇಕಾಗಿದೆ. ರೈತರಿಗೆ ಇದರಿಂದ ಎಷ್ಟು ಉಪಯುಕ್ತವಾಗುತ್ತದೆ ಮತ್ತು ಯಾವ ಒಬ್ಬ ರೈತರಿಗೆ ಒಂದು ಯೋಜನೆ ಅವಕಾಶ ಸಿಗ್ತಾ ಇದೆ, ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ರೈತರಿಗೆ ಎಷ್ಟು ಅಭಿವೃದ್ಧಿ ತರುವಂತಹ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಮತ್ತು ಯಾವ ಒಂದು ಸಬ್ಸಿಡಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಮತ್ತು ರೈತರಿಗೆ ಸಾಲ ಮನ್ನಾ ಮಾಡ್ತಾರಾ ಮಾಡಲ್ವಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ರೈತರಿಗೆ ಯಾವ ಕೃಷಿ ಅಭಿವೃದ್ಧಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ಮಾಹಿತಿ ಬಹಳಷ್ಟು ರೈತರಿಗೆ ತಲುಪಬೇಕಾಗಿದೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ಈ ಒಂದು ಸಾಲ ಮನ್ನಾ ಆಗ್ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕರ್ನಾಟಕದ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ 2026-27ನೇ ಈ ಒಂದು ಬಜೆಟ್ ನಲ್ಲಿ ರೈತರಿಗೆ ಎಷ್ಟು ಉಪಯುಕ್ತವಾಗುತ್ತದೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ಬೆಳೆ ವಿಮೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ನೇರ ಹಣಕಾಸು ಸಹಾಯ ಸಿಗ್ತಾ ಇದೆ ಮತ್ತು ಬೆಳೆ ವಿಮೆ ರಕ್ಷಣೆ ಸಿಗ್ತಾ ಇದೆ. ಹೈ ಮೌಲ್ಯದ ಬೆಳೆ ಉತ್ತೇಜನ ಸಿಗ್ತಾ ಇದೆ. ಪಶು ಸಂಗೋಪನಾ ಬೆಂಬಲ ಸಿಗ್ತಾ ಇದೆ. ನೀರಾವರಿ ಅಭಿವೃದ್ಧಿ ಸಿಗ್ತಾ ಇದೆ ಮತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇದೆ ಮತ್ತು ಸಾಲ ಮನ್ನಾ ಆಗುತ್ತಾ ಆಗಲ್ವಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಇಷ್ಟು ಯೋಜನೆಗಳಂತರೂ ಈಗ ಆರಂಭವಾಗ್ತಾ ಇದಾವೆ. ಈ ಒಂದು 2026-27ನೇ ರಾಜ್ಯ ಬಜೆಟ್ ನಲ್ಲಿ ಯಾವ ಒಂದು ಯೋಜನೆಗಳನ್ನು ನೀಡ್ತಾರೆ ಅಂತ ಕೂಡ ನಾವು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಬಹಳಷ್ಟು ರೈತರಿಗೆ ತಲುಪಿಸಿ. ಸ್ನೇಹಿತರೆ, ಈ ಒಂದು ಮಾಹಿತಿಯಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಒಂದು ವಿನಂತಿ ಏನು ಅಂತ ಹೇಳೋದಾದ್ರೆ, ಸಾಲ ಮನ್ನಾ ಆಗ್ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸಿ. ನೀವು ಸರ್ಕಾರದಿಂದ ನೀಡಿರುವ ಕೃಷಿ ಯೋಜನೆಗಳನ್ನು ಯಾವವನ್ನು ಪಡೆದುಕೊಳ್ತಾ ಇದ್ದಾರಾ, ಈ ಒಂದು ಯೋಜನೆಗಳು ನಿಮ್ಗೆ ತಲುಪ್ತಾ ಇದಾವ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏಕೆಂದ್ರೆ ಈ ಒಂದು ಕಮೆಂಟ್ ಬಹಳಷ್ಟು ಒಂದು ಉಪಯುಕ್ತವಾಗಿರುತ್ತದೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿಯನ್ನು ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರೋ ಮತ್ತು ಯಾರೆಲ್ಲ ಇನ್ನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಬೇಗ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಕರ್ನಾಟಕದ ಬಜೆಟ್ ಮಂಡನೆ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತಂದ್ರು ಮತ್ತು ಈ ಒಂದು ಸಾಲ ಮನ್ನಾ ಆಯ್ತಾ ಇಲ್ವಾ ಅಂತ ಕೂಡ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.